ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಸ್ ಸ್ಟಾಪ್ ಬಿಟ್ಟು ಬೇರೆಡೆ ಬಸ್ ಅನ್ನ ನಿಲ್ಲಿಸಿದ ಕೆಎಸ್ಆರ್ಟಿಸಿ ಚಾಲಕನನ್ನ ಎಳೆದೊಯ್ದಿದ್ದಾರೆ. ಹಲಸೂರು ಗೇಟ್ ಪೊಲೀಸರು ಅವಾಚ್ಯವಾಗಿ ನಿಂದಿಸಿ ಬಲವಂತವಾಗಿ ಜೀಪ್ ಅನ್ನ ಹತ್ತಿಸಿದ್ದಾರೆ ಪೊಲೀಸರು. ಜಸ್ಟ್ ಒಂದು ಬಸ್ ಅನ್ನ ಬೇರೆ ಕಡೆ ಬಸ್ ಸ್ಟಾಪ್ ಬಿಟ್ಟು ನಿಲ್ಲಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ, ಅಂದ್ರೆ ಸ್ಟಾಪ್ ಕೊಟ್ಟರು ಅನ್ನುವ ಕಾರಣಕ್ಕೋಸ್ಕರ ಅವಾಚ್ಯವಾಗಿ ನಿಂದಿಸಿ ಬಲವಂತವಾಗಿ ಜೀಪ್ ಅನ್ನ ಹತ್ತಿಸಿದ್ದಾರೆ ಆ ಬಸ್ ಚಾಲಕನನ್ನ ಪೊಲೀಸರು. ನಡು ರಸ್ತೆಯಲ್ಲೇ ನಿಂತಿರುವಂತ ಕೆಎಸ್ಆರ್ಟಿಸಿ ಬಸ್, ನಡು ರಸ್ತೆಯಲ್ಲೇ ನಿಂತ ಬಸ್ಸು, ಪ್ರಯಾಣಿಕರು ಕೂಡ ಅದರಲ್ಲೇ ಇದ್ದಾರೆ. ಪೊಲೀಸರ ವರ್ತನೆಗೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ವಿಲುಪುರಂಗೆ ಹೊರಟಿದ್ದಂತಹ ಬಸ್ ಅದು. ಚಾಲಕ ಹಾಗೂ ನಿರ್ವಾಹಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾರ್ಪೊರೇಷನ್ ಬಸ್ ನಿಲ್ದಾಣದಲ್ಲಿ ನಿಂತಿರುವಂತ ಬಸ್ಸು. ಹೀಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಏನೋ ಮಿಸ್ ಆಗಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಸೋ ಬದಲು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಎಲ್ಲೋ ನಿಲ್ಸಿದಾರಂತೆ ಕೆಎಸ್ಆರ್ಟಿಸಿ ಬಸ್ ಡ್ರೈವರು. ಈ ಕಾರಣಕ್ಕೋಸ್ಕರ ಹಲಸೂರು ಗೇಟ್ ಪೊಲೀಸರು ಆತನನ್ನ ಅವಾಚ್ಯವಾಗಿ ನಿಂದಿಸಿ ಬಸ್ ಅಂದ್ರೆ ಆ ಚಾಲಕನನ್ನ, ಕಂಡಕ್ಟರ್ನ ಅರೆಸ್ಟ್ ಮಾಡ್ಕೊಂಡು ಜೀಪಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕೆಟ್ಟದಾಗಿ ಬೈದಿದ್ದಾರೆ. ಇದೇನು ಸಾಧನೆ ಮಾಡಿದ್ರಪ್ಪ ಪೊಲೀಸರು, ಈ ರೀತಿಯಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗಿ ಆ ಬಸ್ಸಲ್ಲಿ ಪ್ರಯಾಣಿಕರಿದ್ದಾರೆ ಅನ್ನೋ ಒಂದು ಮಿನಿಮಮ್ ಸೆನ್ಸ್ ಬೇಡವಾ ಪಾಪ? ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ಬಸ್ಸಲ್ಲಿ ಇದ್ದಂಥವ್ರು, ಟಿಕೆಟ್ ತೆಗೆದುಕೊಂಡಿದ್ದಂಥವ್ರು ಅಲ್ಲೇ ಇದ್ದಾರೆ. ಆ ಪ್ರಯಾಣಿಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ದೊಡ್ಡ ಮಹಾಪರಾಧವನ್ನ ಮಾಡಿಬಿಟ್ರು ಅನ್ನುವ ರೀತಿಯಲ್ಲಿ ಆ ಬಸ್ ಚಾಲಕ ಮತ್ತೆ ಕಂಡಕ್ಟರ್ನನ್ನ, ನಿರ್ವಾಹಕನನ್ನ ಈ ರೀತಿಯಾಗಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಅಂತ. ಅದು ಕೆಟ್ಟಾಗಿ ಬೈದು ಬಿಟ್ಟು ಬೇರೆ ಕರ್ಕೊಂಡು ಹೋಗಿದ್ದಾರೆ. ಆ ಬಸ್ ಇನ್ನೂ ಕೂಡ ಅಲ್ಲೇ ನಿಂತ್ಕೊಂಡಿದೆ ಕಾರ್ಪೊರೇಷನ್ ಸರ್ಕಲ್ ಬಳಿ. ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸ್ಬೋದು. ಪೊಲೀಸರು ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳೆಲ್ಲ ಇರ್ತವೆ, ಅವನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ. ಇದ್ಯಾವುದೋ ಚಿಕ್ಕ ಕೇಸ್ಗಳು ಇರ್ತವೆ. ಬಸ್ ಸ್ಟಾಪಲ್ಲಿ ನಿಲ್ಸೋದು ಬಿಟ್ಟು ಸ್ವಲ್ಪ ಮುಂದೆ ಕರ್ಕೊಂಡು ಹೋದ್ರು ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರ ಹೀನಾಮಾನವಾಗಿ ಬೈತಾರೆ ಅಂದರೆ ಅದು ಏನು ಹೇಳ್ಬೇಕು ಗೊತ್ತಿಲ್ಲಪ್ಪ ಇಂಥ ಪೊಲೀಸರಿಗೆ. ನೀವು ನೋಡಿ, ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ವಿಲುಪುರಂಗೆ ಹೊರಟಿದ್ದಂಥ ಬಸ್ ಅಂತೆ ಅದು. ಅಷ್ಟು ದೂರದ ಪ್ರಯಾಣ ಬೇರೆ ಇತ್ತು. ಪ್ರಯಾಣಿಕರಿಗೆ ಆಲ್ರೆಡಿ ಟಿಕೆಟ್ ಬೇರೆ ತೆಗೆದುಕೊಂಡಿದ್ದಾರೆ. ಇವರು ಎತ್ತಾಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಂಡವ್ರು. ಒಂದೇ ಒಳಗಡೆ ಆಸೆ ಅವನೇ ತಪ್ಪು ಮಾಡ್ಕೊಂಡು ಅದೇ ಕರ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ. ಏನಂತ ಬೈದ್ರು ಸರ್ ಪೊಲೀಸರು? ಕೆಳಗಡೆ ಇಳಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಏನಾಗಿದ್ದಲ್ಲಿ, ಯಾಕೆ ಎತ್ತಾಕೊಂಡು ಹೋಗಿದ್ದಂತೆ ಆ ನಿರ್ವಾಹಕ ಮತ್ತೆ ಚಾಲಕನನ್ನ? ಶಿವರಾಜ್, ಏನು ಕಾರ್ಪೊರೇಷನ್ ಸರ್ಕಲ್ ಇರುವಂತಹ ಬಸ್ ನಿಲ್ದಾಣ ಏನಿದೆ, ಇಲ್ಲಿ ತಮಿಳುನಾಡಿಗೆ ಹೋಗುವಂತ ಬಸ್ಗಳು, ಬಿಎಂಟಿಸಿ ಬಸ್ಗಳು ಬರ್ತವೆ. ಆದ್ರೆ ಇಲ್ಲಿ ಸಾರ್ವಜನಿಕರು ಏನಾದ್ರು ಪ್ರಯಾಣಿಕರು ಬಸ್ ನಿಲ್ದಾಣದಕ್ಕಿಂತ ಮುಂಚೆಯೇ ಎಲ್ಲರೂ ಕೂಡ ಬಸ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಅಲ್ಲೇ ಕೈಯನ್ನ ಅಡ್ಡ ಹಾಕ್ತಾರೆ. ಸೊ ಅಲ್ಲಿ ಪಬ್ಲಿಕ್ ಅಡ್ಡ ಹಾಕಿದ್ರು ಪ್ರಯಾಣಿಕರು ಬಸ್ ಹತ್ತೋದಕ್ಕೆ ಅಂತ ಅನ್ನುವಂತ ಕಾರಣಕ್ಕೆ ಕೆಎಸ್ಆರ್ಟಿಸಿಯ ಚಾಲಕ ವಿಳುಪುರಂಗೆ ಹೋಗ್ತಾ ಇತ್ತು. ಅಲ್ಲಿ ಬಸ್ ಅನ್ನ ಸ್ಲೋ ಮಾಡ್ತಾನೆ, ಕಂಪ್ಲೀಟ್ ಆಗಿ ನಿಲ್ಸು ಇರೋದಿಲ್ಲ. ಅದಕ್ಕೆ ಏಕಾಏಕಿ ಟ್ರಾಫಿಕ್ ಪೊಲೀಸರು ಕೂಡ ಹಲಸೂರು ಗೇಟ್ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಬಂದು ಆತನಿಗೆ ತೀರಾ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಬೈದು ಆತನನ್ನ ಕೆಳಗಡೆ ಇಳಿಸ್ಕೊಂಡು ಆತನ ಕಾಲರ್ ಪಟ್ಟಿ, ಶರ್ಟ್ ಕಾಲರ್ ಪಟ್ಟಿನ ಹಿಡ್ಕೊಂಡು ಜೀಪಲ್ಲಿ ಎಳೆದು ಕೂರ್ಸ್ಕೊಂತಾರೆ. ಅದು ನಡು ರಸ್ತೆಯಲ್ಲಿ ಬಸ್ ನಿಂತಿರುತ್ತೆ. ಬಸ್ ತುಂಬಾ ಪ್ರಯಾಣಿಕರು ಇರ್ತಾರೆ. ಎಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೂಡ ಇಶ್ಯೂ ಮಾಡಿರ್ತಾರೆ. ಆದ್ರೂ ಕೂಡ ಆತ ಏನಾದ್ರೂ ಹಂಗೂ ವೈಲೇಷನ್ ಮಾಡಿ ರೋಡ್ ಮಧ್ಯದಲ್ಲಿ ಬಸ್ ನಿಲ್ತಾ ಅನ್ನೋದು ಕಾರಣ ಆದ್ರೆ ಆತನಿಗೆ ಫೈನ್ ಹಾಕುವಂಥದ್ದು ಅಥವಾ ಬಸ್ ನ ಸೈಡ್ಗೆ ಹಾಕುವಂಥದ್ದು, ಈ ರೀತಿಯಾಗಿ ಏನಾದ್ರು ಕೂಡ ಮಾಡ್ಬೋದು. ಆದ್ರೆ ಕರ್ತವ್ಯದಲ್ಲಿದ್ದಂತಹ ಒಬ್ಬ ಚಾಲಕನನ್ನ, ಜೊತೆಗೆ ಅವನ ಜೊತೆ ಇದ್ದಂತ ನಿರ್ವಾಹಕರನ್ನ ತೀರಾ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈದು ಆ ಡ್ಯೂಟಿಯಲ್ಲಿದ್ದಂತ ಸಂದರ್ಭದಲ್ಲಿ ಆತನ ಶರ್ಟ್ ಕಾಲರ್ ಅನ್ನ ಹಿಡಿದು ಎಳೆದು ಜೀಪ್ ನಲ್ಲಿ ಕೆಟ್ಟ ಬೈದು ಆತನನ್ನ ತಳ್ಳಾಡಿ ಜೀಪ್ಗೆ ಹತ್ತಿಸ್ಕೊಂಡು ಹೋಗ್ತಾರೆ. ಅಲ್ಲಿರುವಂತಹ ಸಾರ್ವಜನಿಕರು, ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಹೇಳ್ತಾರೆ, ಪ್ರಯಾಣಿಕರಿದ್ದಾರೆ, ಬಸ್ ರಸ್ತೆ ಮಧ್ಯದಲ್ಲಿ ನಿಂತಿದೆ, ಬಸ್ ಅನ್ನ ಸೈಡ್ಗೆ ಹಾಕ್ಸಿ ಅಥವಾ ಅವನೊಂದು ವಾರ್ನಿಂಗ್ ಕೊಡಿ ಅಥವಾ ಫೈನ್ ಅನ್ನ ಹಾಕುವಂತ ಕೆಲಸ ಮಾಡಿ ಎಂದು ಕೂಡ ಅಲ್ಲಿರುವಂತಹ ಸಾರ್ವಜನಿಕರಿಗೆ, ಬಿಬಿಎಂಪಿಯ ಸಿಬ್ಬಂದಿಗೂ ಕೂಡ ಬೈದು ಪೊಲೀಸರು ಒಂದೇ ರಸ್ತೆಯಲ್ಲಿಯೇ ಇವರು ವಾಪಸ್ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡಿದ್ದಾರೆ. ಎಲ್ಲರೂ ಕೂಡ ವಿಳುಪುರಂಗೆ ಬಸ್ ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ರು. ಅಲ್ಲೇ ನಡು ರಸ್ತೆಯಲ್ಲಿಯೇ ಬಸ್ ಅನ್ನ
ಬಿಟ್ಟು ಹೋದಂತಹ ಹಿನ್ನೆಲೆಯಲ್ಲಿ ಚಾಲಕರು ಇರ್ಲಿಲ್ಲ, ನಿರ್ವಾಹಕರು ಕೂಡ ಇರ್ಲಿಲ್ಲ. ಈಗ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇತ್ತು, ಜೊತೆಗೆ ಪ್ರಯಾಣಿಕರು ಕೂಡ ತಮ್ಮಷ್ಟು ತೊಂದರೆ ಆಗ್ತಾ ಇತ್ತು. ಈಗ ನಾವು ನ್ಯೂಸ್ 18 ಇಂದ KSRTC ಕೇಂದ್ರ ಕಚೇರಿಗೆ ಮಾಹಿತಿಯನ್ನ ನೀಡಿ ಬಸ್ನ ಮಾಹಿತಿಯನ್ನ ನೀಡಿದ್ದು, ಈಗ ಒಂದು ಬೇರೆ ಒಬ್ಬರು ಡ್ರೈವರ್ನ ಆಲ್ಟರ್ನೇಟಿವ್ ಡ್ರೈವರ್ನ ಕರೆಸಿ ಈ ನಡು ರಸ್ತೆಯಲ್ಲಿ ನಿಂತಿದ್ದಂತ ಬಸ್ ಅನ್ನ ಪ್ರಯಾಣಿಕರ ಸಮೇತ KSRTC ಕೇಂದ್ರ ಕಚೇರಿ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಮತ್ತೊಬ್ರು ಡ್ರೈವರ್ ಅನ್ನ ಅರೇಂಜ್ ಮಾಡಿ ಅವರು ಹೋಗ್ಬೇಕಾದಂತ ಸ್ಥಳಕ್ಕೆ ತಲುಪಿಸ್ತಾರೆ. ಈಗ ಸದ್ಯ ಹಲ್ಸೂರ್ ಗೇಟ್ ಪೊಲೀಸರು ಆ ಚಾಲಕ ನಿರ್ವಾಹಕರನ್ನ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅವರು ಯಾವ ರೀತಿಯಾಗಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದ್ರು, ಯಾವ ರೀತಿಯಾಗಿ ಅವ್ರನ್ನ ತಳ್ಳಾಡಿದ್ರು, ಎಂತೆಂತ ಕೆಟ್ಟ ಪದಗಳಿಂದ ಬೈದ್ರು ಅನ್ನುವಂತ ನಿಟ್ಟಿನಲ್ಲಿ ಅದ್ರ ವಿಡಿಯೋಗಳು ಕೂಡ ನಮ್ಗೆ ಲಭ್ಯ ಆಗಿದೆ. ಜೊತೆಗೆ ಲೈವ್ ಫುಟೇಜಸ್ ಕೂಡ ನಮ್ಗೆ ಸಿಕ್ಕಿರುವಂತದ್ದು. ಜೊತೆಗೆ ಇಲ್ಲಿರುವಂತಹ ಸಾರ್ವಜನಿಕರು, ಪ್ರಾಣಿಕರು ಎಲ್ಲರೂ ಕೂಡ ಪೊಲೀಸರ ವರ್ತನೆಗೆ ಇಡೀ ಶಾಪವನ್ನ ಹಾಕಿದ್ರು. ಯಾಕೆಂದ್ರೆ ಅವರು ಕೂಡ ಸರ್ಕಾರಿ ಬಸ್ ಅನ್ನ ಓಡಿಸ್ತಿದ್ದಾರೆ, ಅಂದ್ರೆ ಅವರು ಕೂಡ ಸರ್ಕಾರಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಹೀಗೆ ಡ್ಯೂಟಿಯಲ್ಲಿ ಇದ್ದಂತ ಒಬ್ಬ ಅಲ್ಲ, ಈಗ ಚಾಲಕ ಪೊಲೀಸರು ಡ್ಯೂಟಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರೆ ಅಥವಾ ಅವ್ರ ಕೊಳಲ್ಪಟ್ಟಿ ಏನಾದ್ರು ಇಟ್ಕೊಂಡಂತ ಸಂದರ್ಭದಲ್ಲಿ ಅದೇನ್ ದೊಡ್ಡ ಕೇಸ್ ರೀತಿಯಲ್ಲಿ ಹಾಕ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಇವರು ಕೂಡ ಡ್ಯೂಟಿಲಿ ಇದ್ದಂತವ್ರು ಈಗ ಅವಾಚ್ಯ ಶಬ್ದಗಳಿಂದೆಲ್ಲ ನಿಲ್ಸಿದ್ದಾರೆ. ನೋಡೋಣ ಇವ್ರ ಮೇಲೆ ಯಾವ ರೀತಿಯಾದಂತ ಕೇಸನ್ನ ಹಾಕ್ತಾರೆ ಪೊಲೀಸರ ಮೇಲೆ ಅಂತ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಶಿವಪ್ರಸಾದ್ ಮೇಲೆ ಮಾಹಿತಿಗಾಗಿ. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ ಬಳಿ ಕೈ ಪ್ರೊಟೆಸ್ಟ್, ಅಂದ್ರೆ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಗುಡುಗಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವ ಅಂತ ಕಿಡಿಕಾರದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿಯವರು, ವೈಸ್ ವರ್ಸ. ಇವ್ರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಇವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಿಜೆಪಿಯವರು ಈ ರೀತಿಯಾಗಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಈಗ ಕಾಂಗ್ರೆಸ್ನವರ ಹೆಸರದ ಎಲೆಕ್ಷನ್ ಬೇರೆ ಹತ್ರ ಬಂದಿದೆಯಲ್ಲ, ಸೊ ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ 40% ಸರ್ಕಾರ ಅಂತ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಠಕ್ಕೆ ಕೊಟ್ಟ ಅನುದಾನದಲ್ಲೂ ಕೂಡ ಪರ್ಸೆಂಟೇಜ್ ಕೇಳ್ತಾರೆ ಇವರು. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ DK ಶಿವಕುಮಾರ್ ಅವರು ಪ್ರತಿಭಟನೆಯ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರು. ಪ್ರತಿಭಟನೆ ವೇಳೆ ಟ್ರಿನಿಟಿ ಸರ್ಕಲ್ನಲ್ಲಿ ತೆರಳಿರುವಂಥದ್ದು ಸಿಎಂ ವಿಧಾನಸೌಧಕ್ಕೆ ತೆರಳುವ ವೇಳೆ ಹಾದು ಹೋಗಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ 300 ಕಡೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆಕ್ರೋಶವನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಭ್ರಷ್ಟಾಚಾರವನ್ನ ಮಾಡಲಾಗ್ತಾ ಇದೆ, ಭ್ರಷ್ಟಾಚಾರದ ಸರ್ಕಾರ ಇದು ಬಿಜೆಪಿ ಸರ್ಕಾರ ಅಂತ ಮುಖ್ಯಮಂತ್ರಿಗಳು ಸೇರಿದಂತೆ ಬಿಜೆಪಿ ಪಕ್ಷದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಒಂದು 200 ಸಿಗ್ನಲ್, ಒಂದು 25 ಫ್ಲೈಓವರು, ಒಂದು 25 ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು ಅಂತ ಆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮ್ಮ ಜೊತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಇದ್ದಾರೆ. ಸರ್, ಈ ಪ್ರೊಟೆಸ್ಟ್ ನ ಉದ್ದೇಶ ಏನು ಸರ್? ಇದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಸುಮಾರು 280 ಸ್ಥಳಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, MLAಗಳು, ex-MLAಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರರ್ಥ ಸಾರ್ವಜನಿಕರ ಗಮನವನ್ನು ಸೆಳೆಯಬೇಕು. ಭ್ರಷ್ಟಾಚಾರ ತೊಲಗದೇನೆ ಬೆಂಗಳೂರು ಉಳಿಸಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು BBMPನಲ್ಲಿ 40% ಅಲ್ಲ 50% ಕಮಿಷನ್ ಆಗ್ಬಿಟ್ಟದೆ. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪ್ರಾಜೆಕ್ಟ್ಗಳು ಕೂಡ ದುಡ್ಡಿಲ್ದೇನೆ ನಡೆಯಲ್ಲ. ಮೊದಲೇ ದುಡ್ಡು ಕೊಡಬೇಕು, ಅಪ್ರೂವಲ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು, ಅವು ಸ್ಯಾಂಕ್ಷನ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು ಅಂತ ಎಲ್ಲ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಬಟ್ ಬಹಳ ಜನ ಕಾಂಟ್ರಾಕ್ಟರ್ಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪೌರ ಕಾರ್ಮಿಕರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರು ಎಲ್ಲಿವರೆಗೂ ಹೋಗ್ತದೆ ಅಂತಂದ್ರೆ ಈ ಭ್ರಷ್ಟಾಚಾರ. ಸ್ವಾಮೀಜಿ ಅವರು ಮಠಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ತಗೋಬೇಕಾದ್ರೆ ಲಂಚ ಕೊಡಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ಅದರಿಂದ ಬೆಂಗಳೂರು ನಗರ ಉಳಿಸಬೇಕಾದ್ರೆ ಬೆಂಗಳೂರು ಕ್ಯಾಪಿಟಲ್. ಬೆಂಗಳೂರು ನಗರದಲ್ಲಿ ಇವತ್ತು 300 ಜಾಗದಲ್ಲಿ 300 ವಾರ್ಡಲ್ಲೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬೆಂಗಳೂರು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಶಾಸಕರು, ಗೆದ್ದವರು, ಸೋತವರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ನಾವು ಕೋಲಾರ್ಗೆ ಹೊರಟಿದ್ದೀವಿ, ನಮ್ಮ ಪ್ರಜಾಧ್ವನಿ ಯಾತ್ರೆಗೆ. ಆ ರಸ್ತೆಯಲ್ಲಿ ಇವತ್ತು ಒಂದು ಕಡೆ ನಿಲ್ಲಿಸಿ ಮಾತಾಡ್ತಾ ಇದ್ದೀವಿ. ಈ ಗುಂಡಿಗಳಿಗೆ ಯಾರು ಉತ್ತರ ಕೊಡೋರು ಯಾರು? ಈ ಗಾರ್ಬೇಜ್ಗೆ ಉತ್ತರ ಕೊಡೋರು ಯಾರು? ಈ 40% ಇದ್ದಿದ್ದು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ 50% ಆಗಿದೆ.
ಯಾರಿಗೂ ಬಿಲ್ಗಳು ಕೊಡ್ತಾ ಇಲ್ಲ, ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಿಂದೆ ಆದಂಥ ಯಾವುದೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಏನು ಅವ್ರು ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಯ ವಿರುದ್ಧ ಮುಖ್ಯಮಂತ್ರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನವರು ಲೋಕಾಯುಕ್ತ ಮುಚ್ಚಿದ ಪುಣ್ಯಾತ್ಮರು ಅಂತ ಹೇಳಿದ್ರು. ಲೋಕಾಯುಕ್ತ ಮುಚ್ಚಿ ನಮಗೆ ಪಾಠ ಹೇಳ್ತಾ ಇದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಯನ್ನ ಟೀಕಿಸಿದ್ದಾರೆ ಮುಖ್ಯಮಂತ್ರಿಗಳು. ಆದ್ರೆ ಬಿಜೆಪಿಯವರು ಭರವಸೆ ಕೊಟ್ಟಿದ್ರು ಲೋಕಾಯುಕ್ತ ಮುಚ್ಚುವಂತ ಸಂದರ್ಭದಲ್ಲಿ. ಕಾಂಗ್ರೆಸ್ನವರು ಇಲ್ಲಿ ಮೇಯ್ನ್ ಆಗಿ ಬಿಜೆಪಿಯವರು ಹೋರಾಟವನ್ನೇ ಮಾಡಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆ ಲೋಕಾಯುಕ್ತ ತೆರಿತೀವಿ ಅಂತ. ಅವರು ಕೂಡ ಮೋಸ ಮಾಡಿದ್ರು ಬಿಜೆಪಿಯವರು. ಸಿದ್ದರಾಮಯ್ಯ ಸೇರಿ 59 ಜನರ ವಿರುದ್ಧ ಕೇಸ್ಗಳಿದ್ವು, ಹಾಗಾಗಿ ಲೋಕಾಯುಕ್ತ ಮುಚ್ಚಿ ಎಸಿಬಿ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ ಬೊಮ್ಮಾಯಿ. ಭ್ರಷ್ಟಾಚಾರದ ಜೊತೆ ಸರ್ಕಾರ ನಡೆಸಿದಂಥವರು ಇವರು ಅಂತ ಕಿಡಿಕಾರಿದ್ದಾರೆ. ತಾವು ಮಾಡಿರೋದನ್ನು ಮುಚ್ಕೊಳ್ಳೋ ಸಲುವಾಗಿ ಸೋಗಲಾಡ್ತಾನೆ. ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಿ, ನೀವೇನು ಚಾರ್ಜ್ ಮಾಡ್ತಾ ಇದ್ರಿ ಇಂಥ ಕೇಸಲ್ಲಿ ಹಿಂಗೆ ನಾವು ಹೇಳಿದ್ವಿ, ಇಂತಿಂಥ ಕೇಸಲ್ಲಿ ನಾವು ಮಾಡಿದ್ದೀವಿ ಅಂತ. ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಈಗಲೂ ಕೂಡ ಕೊಡ್ತಾ ಇದ್ದೇವೆ. ಹಂಗೆ ಅವ್ರಿಗೆ ಕೊಡಲಿ, ನಮ್ಮ ಸರ್ಕಾರದಲ್ಲಿ ಇಂತಿಂಥದ್ರಲ್ಲಿ ಹಿಂಗೆ ದುಡ್ಡು ತಿಂದಿದ್ದಾರೆ ಇವರು ಅಂತ ಹೇಳಿ ಅವ್ರು ಲೋಕಾಯುಕ್ತಕ್ಕೆ ಕೊಡಲಿ. ಲೋಕಾಯುಕ್ತವನ್ನು ಮುಚ್ಚಿದಂಥ ಪುಣ್ಯಾತ್ಮರು ಇವರು. ಯಾರು ಈಗ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಇವತ್ತು 300 ಕಡೆ. ಲೋಕಾಯುಕ್ತ ಅನ್ನುವಂಥ ಇಂಡಿಪೆಂಡೆಂಟ್ ಭ್ರಷ್ಟಾಚಾರ ವಿರುದ್ಧ ಇರುವಂಥ ಸಂವಿಧಾನಬದ್ಧ ಆದಂತಹ ಸಂಸ್ಥೆಯನ್ನು ಮುಚ್ಚಿರುವಂಥ ಇವರು ಪುಣ್ಯಾತ್ಮರು. ಇವರು ನಮಗೆ ಪಾಠ ಹೇಳ್ತಾರೆ. ಲೋಕಾಯುಕ್ತ ಯಾಕೆ ಮುಚ್ಚಿದ್ರು? ಬಹಳ ಸ್ಪಷ್ಟವಾಗಿದೆ. ಇವರ ವಿರುದ್ಧ 59 ಕೇಸುಗಳು ದಾಖಲಾಗಿತ್ತು, ಮುಖ್ಯಮಂತ್ರಿ ಸಮೇತವಾಗಿ. ಲೋಕಾಯುಕ್ತವನ್ನು ಮುಚ್ಚಿ ಎಸಿಬಿಯನ್ನು ಮಾಡಿ ಎಲ್ಲ ಎಸಿಬಿಯಲ್ಲಿ ಕೇಸುಗಳನ್ನು ಮುಚ್ಚಾಕೋದಕ್ಕೆ ಬಿ ರಿಪೋರ್ಟು ಮತ್ತು ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೆ ಆಗಿರುವಂಥ ದಾಖಲೆ ನಮ್ಮ ಮುಂದಿದೆ. ಅವೆಲ್ಲವನ್ನು ಕೂಡ ಈಗ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತ ಕಾಂಗ್ರೆಸ್ಗೆ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಆರೋಪ ಮಾಡಿದ್ರು. ಕ್ರೈಮ್ ರೇಟ್ ಜಾಸ್ತಿ ಆಗಿದ್ದೇ ಕಾಂಗ್ರೆಸ್ ಕಾಲದಲ್ಲಿ ಅಂತ ಕಿಡಿಕಾರಿದ್ದಾರೆ. ಸುಧಾಕರ್ ಆರೋಪಕ್ಕೆ ಸಿದ್ದರಾಮಯ್ಯ ಕೂಡ ಟಾಂಗ್ ಕೊಟ್ಟಿದ್ದಾರೆ. ವರ್ಸ್ಟ್ ವುಮೆನ್ ಸೇಫ್ಟಿಯಲ್ಲಿ ನೋಡಿ ನಿಮ್ಮ ನಿರ್ವಹಣೆ ಹೇಗಿದೆ ಅಂತ. ಕಾನೂನು ಸುವ್ಯವಸ್ಥೆ 983 ಎಕರೆನ ರೀಡು ಅಂತ ಮಾಡಿಬಿಟ್ರಿ. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ರೀ, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಬಡವ್ರಿಗೆ ಮನೆ ಕಟ್ಕೊಡೋ ಯೋಜನೆ, ಅದರಲ್ಲಿ 250 ಕೋಟಿ ಸ್ಕ್ಯಾಮ್ ಮಾಡಿದ್ರಿ. 50,000 ಬಡವ್ರಿಗೆ ಮನೆಗಳು ಕಟ್ಕೊಡೋದು, ಅದರಲ್ಲಿ ಏನ್ ಮಾಡಿದ್ರು 43 ಪ್ಯಾಕೇಜ್ ಮಾಡಿ 10 ಕಾಂಟ್ರಾಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. 10 ಕಾಂಟ್ರಾಕ್ಟರ್ ನೋಡಪ್ಪ ನೀವೇ ಮಾಡಬೇಕಿತ್ತು. ಅದರಲ್ಲಿ ಕೆಲವ್ರು ನೋಡ್ತೀರಾ ವರ್ಕ್ ಎಕ್ಸ್ಪೀರಿಯನ್ಸೇ ಇಲ್ಲ, ಅರ್ಹತೆನೇ ಇಲ್ಲ. ಅರ್ಹತೆ ಇಲ್ದಿರೋರಿಗೆ ಟೆಂಡರ್ ಕೊಟ್ಟಿದ್ದೀರಿ, ವರ್ಕ್ಸ್ ಮಾಡಿಸಿದಿರಿ, ಆ ಬಡವ್ರನ್ನ ಬಿಟ್ಟಿಲ್ಲ. KTTP ಆಕ್ಟ್ ವಿರುದ್ಧವಾಗಿ ವಯಲೇಟ್ ಮಾಡಿದಿರಿ. ಸೊ 50,000 ಮನೆಗಳು 2,500 ಕೋಟಿ ಕೊಟ್ಟಿರೋದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್. ಅದರಲ್ಲಿ ನೀವೇನ್ ಮಾಡಿದಿರಿ 250 ಕೋಟಿಯಷ್ಟು ಕರಪ್ಷನ್ ಮಾಡಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಹೇಳಿದ್ದಾರೆ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ತನಿಖೆ ಮಾಡಿಸಿ. ಸುಧಾಕರ್ ಎಲ್ಲಿದ್ರು? ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಹೊಗಳಿದ್ರೆ ಬಿಜೆಪಿ ಹೊಗಳಿದ್ರೆ ನಂಬ್ಕೋಬೇಕಾ? ಕೊರೋನಾ ಬಂದಾಗ ಔಷಧಿನಲ್ಲಿ ಭ್ರಷ್ಟಾಚಾರ ಮಾಡಿದವ್ರು ಯಾರು? ಯಾರ್ರೀ? ಯಾವ ಇಲಾಖೆನಲ್ಲಿ ಮಾಡಿ? ಯಾವ ಇಲಾಖೆನಲ್ಲಿ? ನೀನು ಅವ್ರ ಹೆಸರು ಹೇಳ್ದಿಲ್ಲಪ್ಪ, ಅದಕ್ಕೆ ಕೇಳ್ತಾ ಇರೋದು. ಕಾಂಗ್ರೆಸ್ ನಾಯಕರಿಂದ ನಿರಂತರವಾಗಿ ಬಿಜೆಪಿ ಮೇಲೆ ವಾಗ್ದಾಳಿಯನ್ನ ಮಾಡಲಾಗ್ತಾ ಇದೆ. ತಿರುಗೇಟು ಕೊಡ್ಲಿಕ್ಕೆ ಮುಂದೆ ಬರ್ತಿಲ್ವಾ ಬಿಜೆಪಿ ಲೀಡರ್ಸ್ ಅನ್ನುವಂತ ಪ್ರಶ್ನೆ ಒಂದು ಎದ್ದಿದೆ. ಅದು ಹೌದು ಕೂಡ. ಕಾಂಗ್ರೆಸ್ ನಾಯಕರಂತೂ ಹೀನಾಮಾನವಾಗಿ ಬಿಜೆಪಿ ಸರ್ಕಾರವನ್ನ, ಬಿಜೆಪಿ ನಾಯಕರನ್ನ ಪದೇ ಪದೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ, ಮುಜುಗರವನ್ನ ತರ್ತಾ ಇದ್ದಾರೆ. ಆದ್ರೆ ಕೆಲವು ಬಿಜೆಪಿ ನಾಯಕರು ಮಾತನಾಡ್ತಾರೆ ಬಿಟ್ರೆ ಯಾರು ತುಟಿಕ್ ಪಿಟಿಕ್ ಅನ್ನಲ್ಲ. ತಮ್ಮ ಪಕ್ಷದ ನಾಯಕರ ಸೈಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಇವತ್ತು ಮತ್ತೆ ಸರ್ಕಾರ ತರಬೇಕು,
ನಾವೆಲ್ಲ ಮೂಕ ಪ್ರೇಕ್ಷಕರಾಗಿದ್ದೇವೆ. ನಮ್ಮ ಬಗ್ಗೆ ಮಾತನಾಡಿದ್ರೆ ಮರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ನಾವು ಅಗ್ರೆಸಿವ್ ಆಗಿ ಮಾತಾಡ್ತಾ ಇಲ್ಲ. ನಾವು ಗಟ್ಟಿ ಧ್ವನಿಯಲ್ಲಿ ನಮ್ಮ ಸಾಧನೆಯನ್ನ ಹೇಳಿಕೊಳ್ಳಬೇಕಾಗಿದೆ. ಆಗ ಅವರು ಬಾಯಿ ಮುಚ್ಕೊಳ್ತಾರೆ ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಈವನ್ ಮಾಧುಸ್ವಾಮಿ ಅವರು ಕೂಡ ವಿಧಾನಸಭೆಯಲ್ಲಿ ಅಬ್ಬರಿಸಿದ ರೀತಿಯಲ್ಲಿ ಹೊರಗಡೆ ಕಾಂಗ್ರೆಸ್ ಆರೋಪಗಳಿಗೆ ಉತ್ತರ ಕೊಡೋದಿಲ್ಲ. ಈ ಸಮಾವೇಶದಲ್ಲಿ ಮಾತ್ರ ಮಾತನಾಡಿದ್ದಾರೆ, ಎಲ್ಲೋ ಮಾತನಾಡುವಂತ ಸಂದರ್ಭದಲ್ಲಿ. ನಾವು ತರಲೇಬೇಕು ಸರ್ಕಾರನ ಮತ್ತೆ. ಯಾಕೆಂದ್ರೆ ನಮ್ಗೆಲ್ಲ ಒಂದು ದೌರ್ಭಾಗ್ಯ, ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ. ಯಾರೋ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ, ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ, ಹೌದೇನೋ ಉಂಟೇನೋ ಹಂಗೇನೋ ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ. ನೀವ್ಯಾರು ಅಂತ ಕೇಳಲಿಲ್ಲ, ನೀವೇನು ಅಂತ ಕೇಳಲಿಲ್ಲ, ನೀವೇನ್ ಮಾಡಿದಿರಿ ಅಂತ ಕೇಳಲ್ಲ. ನಾವು ಪ್ರಶ್ನೆಗಳನ್ನ ನಾವು ನಮಗ್ ಹಾಕೋತೀವಿ ಬಿಟ್ರೆ ಬೇರೆಯವ್ರಿಗೆ ಹಾಕೋಣೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡ್ ಬಂದಿಲ್ಲ. ನಾನು ಇವ್ರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ, ಬಿ ಅಗ್ರೆಸಿವ್. ನೀವು ಮಾತಾಡಕ್ ಶುರು ಮಾಡಿ, ನೀವು ಮೇಲ್ಬೇಡಕ್ ಶುರು ಮಾಡಿ, ನೀವು ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಬಾಯಿ ಮುಚ್ಕೋತಾರೆ. ಅವ್ರು ಆಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ. ಪಾಪ ಅಮಾಯಕರು ಕೇಳೋರಿಗೆ ಅವ್ರು ಆಡೋದೇ ಸತ್ಯ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, 300 ಕಡೆ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು ಬೆಂಗಳೂರಿನಲ್ಲಿ, ಯಶಸ್ವಿ ಆಯ್ತಾ? ಇನ್ನು ಈ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ? ಪೃಥ್ವಿರಾಜ್ ಹಾರನಹಳ್ಳಿ ಬೆಲೆ ಏರಿಕೆ, 40% ಕಮಿಷನ್ದ ಆರೋಪ, ಗಾರ್ಬೇಜ್ ಸಿಟಿ ವಿಚಾರ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರು ಮಹಾನಗರದಲ್ಲಿ 300ಕ್ಕೂ ಹೆಚ್ಚು ಕಡೆ ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡ್ತು. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಯಾದಿಯಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ವಿಚಾರವಾಗಿ ಹರಿಹಾಯ್ದರು. ಈ ಎಲ್ಲದರ ನಡುವೆ ಕೂಡ ಇದೀಗ ಬಿಜೆಪಿಯಲ್ಲಿ ಕೂಡ ಪ್ರತಿಭಟನೆಗೂ ಮುನ್ನ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ ಅಂದರೆ ಅದು ಭ್ರಷ್ಟಾಚಾರದ ಗಂಗೋತಿ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು. ಈ ಒಂದು ಗಂಭೀರ ಆರೋಪಕ್ಕೆ ಡಾಕ್ಟರ್ ಸುಧಾಕರ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದರು. ಯಾಕಂತಂದರೆ ಕೋವಿಡ್ ಸಂದರ್ಭದಲ್ಲಾಗಿರ್ತಕ್ಕಂಥ ಅವ್ಯವಸ್ಥೆ, ಲಂಚ ಪ್ರಕರಣಗಳು, ಕಮಿಷನ್ ಪ್ರಕರಣಗಳು ಸಂಬಂಧಪಟ್ಟಾಗೆ ಮತ್ತೆ ಸುಧಾಕರ್ ಅವರಿಗೆ ತಿರುಗೇಟನ್ನು ನೀಡಿದರು. ಮತ್ತೊಂದು ಕಡೆ ಬಿಜೆಪಿಯ ಹಿರಿಯ ಸಚಿವರಾಗಿರ್ತಕ್ಕಂಥ ಜಯಶ್ರೀ ಮಾಧುಸ್ವಾಮಿ ಅವರು ಕಾಂಗ್ರೆಸ್ನವರ ಹೋರಾಟ ಇರ್ಬೋದು, ಕಾಂಗ್ರೆಸ್ನವರ ಆರೋಪಗಳಿರ್ಬೋದು, ಈ ಎಲ್ಲ ಹೋರಾಟ ಮತ್ತು ಆರೋಪಗಳಿಗೆ ಬಿಜೆಪಿ ಸರಿಯಾದ ಪ್ರತ್ಯುತ್ತರ ಕೊಡ್ತಿಲ್ಲ ಅಂತೇಳಿ ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದರು. ಆ ಮುಖಾಂತರ ಬಿಜೆಪಿ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಹೋರಾಟಕ್ಕೆ ಪ್ರತಿಯಾಗಿ ಹೋರಾಟವನ್ನು ಮಾಡ್ತಿಲ್ಲ, ಯಾರು ಕೂಡ ಡಿಪೆಂಡ್ ಮಾಡ್ಕೊಳ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು 300 ಕಡೆ ಮೌನ ಪ್ರತಿಭಟನೆ ಮಾಡೋ ಮುಖಾಂತರ ಬಿಜೆಪಿ ವಿರುದ್ಧ ಎಲ್ಲೊಂದು ಕಡೆ ಚುನಾವಣಾ ರಣತಂತ್ರದ ಭಾಗವಾಗಿ ಈ ಒಂದು ಹೋರಾಟ ಅಂತೆಲ್ಲ ಕೂಡ ಹೇಳಲಾಗ್ತಿದೆ. ಆದರೆ ಬಿಜೆಪಿ ಕೇವಲ ಪತ್ರಿಕಾಗೋಷ್ಠಿಗೆ ಸೀಮಿತ ಆಗಿರುವಂಥದ್ದು ಮತ್ತು ಬಿಜೆಪಿ ಸರಿಯಾದ ರೀತಿಯಲ್ಲಿ ತಿರುಗೇಟು ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಅನೇಕ ನಾಯಕರ ಅಸಮಾಧಾನ ಆಗಿರುವಂಥದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟ್ಯಾಬ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಆಹಾ, ಕೆಪಿಸಿಸಿ ಅಧ್ಯಕ್ಷರದ್ದು ಏನ್ ಆರ್ಭಟ ಅಂತ ಮುಖ್ಯಮಂತ್ರಿಗಳು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಮಾಡದ್ದನ್ನ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಟ್ಯಾಬ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. 2009ರಲ್ಲಿ UPA ಗೌರ್ಮೆಂಟ್ ಇದ್ದಾಗ ನಾವು ಟ್ಯಾಬ್ಲೋ ಕಳಿಸಿದ್ವಿ. ಆಗ ಕಾಂಗ್ರೆಸ್ ಸರ್ಕಾರ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಮಾಡಲಿಲ್ಲ, ಆಗ ನಾವೇನು ಒತ್ತಡ ಹಾಕಿರಲಿಲ್ಲ ಅಂತ ಹೇಳಿದ್ದಾರೆ ಸಿಎಂ. ಈ ವರ್ಷ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಕಾಣ್ತಾ ಇದೆ. ರಕ್ಷಣಾ ಸಚಿವರು ಜೋಶಿ ಅವರ ಜೊತೆ ಮಾತನಾಡಿದ್ದೇನೆ, ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟರು ಟ್ಯಾಬ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೋಶಿ ಅವರು ಕೂಡ ಸನ್ಮಾನ್ಯ KPCC ಅಧ್ಯಕ್ಷರು ಭಾಳ ಏನು ಆರ್ಭಟ, ಅನ್ಯಾಯ ಅಂತ. 2009ರಲ್ಲಿ UPA ಸರ್ಕಾರ ಇತ್ತು, ಶಬ್ದಚಿತ್ರ ಕಳಿಸಿಕೊಟ್ಟಿದ್ವಿ, ನಿರಾಕರಣೆ ಮಾಡಿದ್ವಿ. ಆವಾಗ ಇವ್ರು ಯಾರು ಮೇಲೆ ಒತ್ತಡ ಹೇರಿ ಅವ್ರದ್ದೇ ಸರ್ಕಾರ ಇತ್ತು, ಶಬ್ದಚಿತ್ರವನ್ನು ಮಾಡ್ಬೋದಾಗಿತ್ತು. ಕರ್ನಾಟಕದ ಬಗ್ಗೆ ಅಷ್ಟು ಸ್ವಾಭಿಮಾನ ಇದೆ, ಮಾಡಲಿಲ್ಲ, ಶಬ್ದಚಿತ್ರನೇ ಬರಲಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 14 ವರ್ಷ ಬಂದಿದೆ. ಕಳೆದ ಬಾರಿ ಪ್ರಶಸ್ತಿ ಸಿಕ್ಕವ್ರಿಗೆ ಬೇರೆಯವರು ಅವಕಾಶ ಕೊಡಬೇಕನ್ನೋದು ವಿಚಾರ ಅಷ್ಟೇ ಇತ್ತು. ಆದಾಗ್ಯೂ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ, ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು. ಈಗ ಶಬ್ದಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೇವಲ 8 ದಿವಸದಲ್ಲಿ ಶಬ್ದಚಿತ್ರವನ್ನು ತಯಾರು ಮಾಡಿ ನಾರಿ ಶಕ್ತಿ ಅನ್ನುವಂಥ ವಿಚಾರದಲ್ಲಿ, ನಾರಿ ಶಕ್ತಿ ಅಲ್ಲಪ್ಪ, ಅದನ್ನು ತಯಾರು ಮಾಡಿ ಅತ್ಯಂತ ಅದ್ಭುತವಾಗಿದೆ ಆ ಶಬ್ದಚಿತ್ರ ಆಗ್ತದೆ. ಹೀಗಾಗಿ ಸಣ್ಣ
ಒಂದು ಭಾವನೆ ಬಿಟ್ಟು ಕರ್ನಾಟಕದ ವಿಷಯ ಇದ್ದಾಗ ಎಲ್ಲರೂ ಒಂದಾಗಬೇಕು ಅಂತ ನಾವೆಲ್ಲ ಇಟ್ಕೊಂಡಿದ್ದೇವೆ. ವೆಲ್ಕಮ್ ಬ್ಯಾಕ್. ಕುರುಕ್ಷೇತ್ರದಲ್ಲಿ ಟಗರು ಗುಟುರು, ಕೋಲಾರದಲ್ಲಿ ಸಿದ್ದು ಶಕ್ತಿ ಪ್ರದರ್ಶನ, ವಾಸ್ತು ಪ್ರಕಾರ ಮನೆ ಸಿದ್ದುಗೆ ಲಕ್ ಕೊಡುತ್ತಾ ಸಿದ್ದು ಧ್ವನಿ. ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪ್ರಜಾಧ್ವನಿ ಸಮಾವೇಶ ನಡೀತಾ ಇದೆ. ಅದೊಂದು ರೀತಿಯಾಗಿ ಸಿದ್ದು ಧ್ವನಿಯ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಮಾರ್ಪಟ್ಟಿರುವಂಥದ್ದು ಕೋಲಾರದ ಸಮಾವೇಶ. ಸಿದ್ದರಾಮಯ್ಯನವರ ಬಲ ಪ್ರದರ್ಶನ. ಕ್ಷೇತ್ರ ಘೋಷಣೆಯ ಬಳಿಕ ಜನವರಿ 9ರ ನಂತರ ಅವತ್ತು ಕ್ಷೇತ್ರ ಘೋಷಣೆ ಮಾಡಿದ್ರು. ಅದಾದ ನಂತರ ಇವತ್ತೇ ಕೋಲಾರಕ್ಕೆ ಕಾಲಿಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು ಮೊದಲ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 60,000ಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದೆ. 60,000ಕ್ಕೂ ಹೆಚ್ಚು ಜನ ಯಾವ ರೀತಿಯಾಗಿ ಕರೆಸ್ತಾ ಇದ್ದಾರೆ ಅಂದ್ರೆ, ಕೋಲಾರ ಜಿಲ್ಲೆಗೆ ಒಳಪಡುವಂತ ತಾಲೂಕುಗಳಿದೆ. ಈ ಮುಳುಬಾಗಿಲು, ಮಾಲೂರು, ಬಂಗಾರಪೇಟೆ, ಈ ಕೋಲಾರ, ಈ ಎಲ್ಲ KGF ಈ ತಾಲೂಕುಗಳಿಂದ ಜನರನ್ನ ಕರೆಸಲಾಗ್ತಾ ಇದೆ. ಕೋಲಾರ ಜಿಲ್ಲೆಯ 6 ತಾಲೂಕುಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಸಮಾವೇಶದ ಎದುರು ಸಿದ್ದರಾಮಯ್ಯನವರ 100 ಅಡಿ ಎತ್ತರದ ಕಟೌಟ್ ಅನ್ನ ನಿಲ್ಲಿಸಲಾಗಿದೆ. ಸಮಾವೇಶದ ಸ್ಥಳಕ್ಕೆ ಈವರೆಗೂ ಕೂಡ KH ಮುನಿಯಪ್ಪ ಅವರು ಬಂದಿಲ್ವಂತೆ, ಬರಬೇಕಾಗಿಲ್ಲ. ಬಿಕಾಸ್ ಹಿರಿಯ ನಾಯಕ ಅವರೇನು ಚೆಕ್ ಮಾಡಲಿಕ್ಕೆ ಅವರೇನು ಪೊಲೀಸ್ ರೀತಿಯಲ್ಲ ಅಥವಾ ಚಿಕ್ಕ ಲೀಡರು ಕೂಡ ಅಲ್ಲ. ಇವತ್ತು ಆ ಸಮಾವೇಶದಲ್ಲಿ ಹಾಜರಾಗುವಂತ ನಾಯಕರುಗಳ ಜೊತೆಗೆ ಬರುವಂತ ಸಾಧ್ಯತೆ ಇದೆ KH ಮುನಿಯಪ್ಪ ಅವರು. ಸಮಾವೇಶಕ್ಕೆ ರಮೇಶ್ ಕುಮಾರ್ ಅವರ ಬೆಂಬಲಿಗರಿಂದ ಮಾತ್ರ ಬೆಂಬಲನ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಅದು ಹೇಳಲಿಕ್ಕೆ ಆಗೋದಿಲ್ಲ ಯಾವ ರೀತಿಯಾದಂಥ ಬೆಂಬಲ ಅಂತ. ಆದರೆ ಇಲ್ಲಿ KH ಮುನಿಯಪ್ಪ ಅವರ ಅಸಮಾಧಾನ ಅಕಸ್ಮಾತ್ ಇನ್ನೂ ಕೂಡ ಮುಂದುವರೆದಿದ್ರೆ ಸಿದ್ದರಾಮಯ್ಯನವ್ರಿಗಂತೂ ಹೊಟ್ಟ ಬಿಡೇ ಬೀಳುತ್ತೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರು KH ಮುನಿಯಪ್ಪ ಅವರನ್ನ ಅವಲಂಬಿಸಲೇಬೇಕಾಗಿದೆ. ಅಹಿಂದ ಮತಗಳನ್ನು ನೆಚ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. 1,80,000ವರೆಗೂ ಅಹಿಂದ ಮತ ಇದೆ. ಅದು ಬೀಳಬೇಕು ಅಂದ್ರೆ ದಲಿತ ಮತಗಳು ಬೀಳಬೇಕು ಅಂದ್ರೆ ಮುನಿಯಪ್ಪ ಅವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ CT ರವಿ ಅವರು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಮಾತನಾಡಿದ್ರು. ಆದರೆ ಈ ಬಾರಿ ಇನ್ನೂ ಒಂದು ಹೆಜ್ಜೆ ಮುಂದೋಗ್ಬಿಟ್ಟು ಸಿದ್ದರಾಮಯ್ಯನವರಿಗೆ ಸೇಫ್ ಪ್ಲೇಸ್ ಅಂದ್ರೆ ಪಾಕಿಸ್ತಾನ ಅಂತ ಹೇಳಿದ್ದಾರೆ. ಅವರ ಮನಸ್ಥಿತಿಗೆ ಸೇಫ್ ಆಗಿರುವಂಥದ್ದು ಪಾಕಿಸ್ತಾನ. ಹಾವೇರಿಯಲ್ಲಿ ವ್ಯಂಗ್ಯವಾಡಿದ್ದಾರೆ CT ರವಿ. ಅಲ್ಲಿ ಮೋದಿ ಅವರು ಇರಲ್ಲ, ಬೊಮ್ಮಾಯಿ ಕೂಡ ಇರಲ್ಲ, ಅಲ್ಲಿ DK ಶಿವಕುಮಾರ್ ಕೂಡ ಇರಲ್ಲ, ಖರ್ಗೆ ಅವರು ಕೂಡ ಇರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ CT ರವಿ ಅವರು ಹೇಳಿದ್ದಾರೆ. ಪದೇ ಪದೇ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೆರಳಿಸುವ ಹೇಳಿಕೆಯನ್ನ CT ರವಿ ಅವರೇ ಕೊಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಉತ್ತರ ಕೊಡ್ತಿದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಸೇಫ್ ಅಂದರೆ ಪಾಕಿಸ್ತಾನ. ಅವರ ಮನಸ್ಥಿತಿಗೆ ನಾನು ಹೇಳೋದು, ಅವ್ರ ಮನಸ್ಥಿತಿಗೆ ಸೇಫ್ ಜಾಗ ಪಾಕಿಸ್ತಾನ. ಅಲ್ಲಿ ಮೋದಿಯವರಿಲ್ಲ, ಅಲ್ಲಿ ಬಸವರಾಜ ಬೊಮ್ಮಾಯಿಯವರಿಲ್ಲ, ಅಲ್ಲಿ ಯಡಿಯೂರಪ್ಪನವರಿಲ್ಲ. ಅಲ್ಲಿ ಹೋದರೆ ಕಾಟ ಕೊಡೋಕ್ಕೆ DK ಶಿವಕುಮಾರ್, ಪರಮೇಶ್ವರ್ ಅವರು, ಖರ್ಗೆ ಅವರು ಇರಲ್ಲ. ಹಾಗಾಗಿ ಸೇಫ್ ಅಂದರೆ ಪಾಕಿಸ್ತಾನ. ಅವ್ರ ಮನಸ್ಥಿತಿಗೆ ನಮ್ಮ ದೇಶದೊಳಗೆ ಯಾವುದೂ ಸೇಫ್ ಜಾಗ ಇಲ್ಲ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ರಾಜಕೀಯ ಜಿದ್ದಾಜಿದ್ದಿ ಇರುವಂತ ಜಿಲ್ಲೆ ಅಂದ್ರೆ ಮಂಡ್ಯ. ಮಂಡ್ಯ ಅಂದ್ರೆ ರಾಜಕೀಯ ಅಂದ್ರೆ ಮಂಡ್ಯ. ಆ ರೀತಿಯಾಗಿ ಮಂಡ್ಯದಲ್ಲಿ ಅಲ್ಲಿರುವಂತ ಜನರಲ್ಲಿ ನರನಾಡಿಯಲ್ಲೂ ಕೂಡ ಬೆರ್ತೋಗ್ಬಿಟ್ಟಿದೆ ರಾಜಕಾರಣ ಅನ್ನುವಂಥದ್ದು. ಅಲ್ಲಿ ಜನ ಮಿಂದೇಳ್ತಾ ಇರ್ತಾರೆ. ಈ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಸದ್ದು ಮಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಈ ಬಾರಿನೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಮಂಡ್ಯದ್ದೇ ಸದ್ದು. ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಸುಮಲತಾ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಮಂಡ್ಯ ಜಿಲ್ಲೆಗೆ ಎಂಟ್ರಿ ಆಗ್ತಾರ ಘಟಾನುಘಟಿಗಳು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. MLA ಚುನಾವಣೆಗೆ ಸುಮಲತಾ ಸ್ಪರ್ಧೆ ಮಾಡ್ತಾರೆಂಬ ಚರ್ಚೆ ಗುಸುಗುಸು ಅಲ್ಲಿರುವಂಥದ್ದು. ಈಗ ಇದರ ಬೆನ್ನಲ್ಲೇ ಮಂಡ್ಯದಿಂದ HDK ಸ್ಪರ್ಧೆ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಬಿಕಾಸ್ ಮೊನ್ನೆಷ್ಟೇ DK ಶಿವಕುಮಾರ್ ಅವರನ್ನ ಮದ್ದೂರಿನ ಕಾಂಗ್ರೆಸ್ ನಾಯಕರು ಹೋಗಿ ಭೇಟಿ ಆಗ್ಬಿಟ್ಟು, ಬನ್ನಿ ಸಾರ್ ಇಲ್ಲಿ ನಿಂತ್ಕೊಳ್ಳಿ, ಮಂಡ್ಯದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲಿ ನಿಮ್ಮ ಸ್ಪರ್ಧೆ ಸಹಕಾರಿಯಾಗುತ್ತೆ ಅಂತ ಕೇಳ್ಕೊಂಡಿದ್ರು. ಈಗ HDK ಸ್ಪರ್ಧೆಯ ವಿಚಾರನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಯಾವ ರೀತಿಯಾಗಿ ಅಂದ್ರೆ, HDK ಸ್ಪರ್ಧೆ ಮಾಡಿಬಿಟ್ರೆ ಅವರ ವಿರುದ್ಧವಾಗಿ ಸುಮಲತಾ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಇನ್ನೊಂದು ಕಡೆ ಮಂಡ್ಯ ಮಾಹಿತಿ ಸಂಗ್ರಹಿಸಿದ್ದಾರಂತೆ BJP ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್. ಜಿಲ್ಲೆಯ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ. ಸಂತೋಷ್ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. JDS BJPಗೆ ಟಕ್ಕರನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. DK ಹೆಸರನ್ನ ತೇಲಿ ಬಿಡ್ತಾ ಇರುವಂಥದ್ದು ಮದ್ದೂರಿನಲ್ಲಿ ನಿಂತ್ಕೊಳ್ಳುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಜಿಲ್ಲೆ ಅಂದ್ರೆ ಅದು ಮಂಡ್ಯ. ಮಂಡ್ಯದಲ್ಲಿ ಒಕ್ಕಲಿಗರನ್ನ ಸೆಳಿಬೇಕು ಅಂದ್ರೆ ಒಕ್ಕಲಿಗರ ಟ್ರಂಪ್ ಕಾರ್ಡ್ ಅನ್ನೇ ಬಳಸಬೇಕಾಗಿದೆ. ಒಕ್ಕಲಿಗ ಪ್ರಮುಖ ನಾಯಕರನ್ನ ಅಖಾಡಕ್ಕಿಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ವೋಟ್ಗಳು ಟರ್ನ್ಔಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ.
ಸೊ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಹೆಸರು ತೇಲಿ ಬಂದಿತ್ತು, ಈಗ HDK ಹೆಸರು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸುಮಲತಾ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ. ಒಟ್ಟಾರೆ ಈ ಬಾರಿ ಮಂಡ್ಯ ರಾಜಕೀಯ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದೆ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್, ಅವರ ಪುತ್ರ ಅಭಿಷೇಕ್, HD ಕುಮಾರಸ್ವಾಮಿ, DK ಶಿವಕುಮಾರ್ ಹೆಸರುಗಳ ಮೇಲೆ ರಾಜಕೀಯ ಲೆಕ್ಕಾಚಾರಗಳಾಗ್ತದೆ. ಆಕ್ಚುಲಿ ಅಭಿಷೇಕ್ ಅಂಬರೀಶ್ ಅವರನ್ನ ಮದ್ದೂರಲ್ಲಿ ಇಳಿಸಬೇಕು, ಬಿಜೆಪಿಯಿಂದ ನಿಂತ್ಕೊಳ್ತಾರೆ ಅನ್ನುವಂಥ ಮಾತುಗಳು ಒಂದು 4-5 ತಿಂಗಳ ಹಿಂದೆ ಕೇಳಿ ಬರ್ತಾ ಇತ್ತು. ಅದ್ಯಾಕೋ ಇವಾಗ ಸದ್ಯಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಮಂಡ್ಯ ಅಂದ್ರೆ ರಾಜಕೀಯ, ರಾಜಕೀಯ ಅಂದ್ರೆ ಮಂಡ್ಯ. ಅಲ್ಲಿನ ಜನರು ಈ ರಾಜಕೀಯದಲ್ಲೇ ಮಿಂದೇಳ್ತಾರೆ. ನರನಾಡಿಯಲ್ಲೂ ಕೂಡ ರಾಜಕಾರಣದ ಬಗ್ಗೆನೇ ಮಾತನಾಡ್ತಾ ಇರ್ತಾರೆ. ಈ ಬಾರಿಯ ರಾಜಕಾರಣ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ, ಸಂಚಲನ ಸೃಷ್ಟಿ ಮಾಡಿದೆ? ಖಂಡಿತ ಪೃಥ್ವಿ, ನೀವ್ ಹೇಳ್ತಾ ಇರುವಂತದ್ದು ನಿಜ. ಈ ಬಾರಿ ಕೂಡ ಮಂಡ್ಯ ಜನರು ನಿಜಕ್ಕೂ ಒಂದ್ ರೀತಿ ರಾಜಕೀಯವನ್ನ ಹೊದ್ದು ಮಲಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನ ಬೆಳಗ್ಗೆ ಆಯ್ತು ಅಂತಂದ್ರೆ ರಾಜಕೀಯ ಲೆಕ್ಕಾಚಾರಗಳು ಇಲ್ಲಿ ಮಂಡ್ಯದಲ್ಲಿ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬರೀ ರಾಜ್ಯವಲ್ಲ, ಇಡೀ ದೇಶವೇ ತಿರುಗಿ ನೋಡುವಂತ ಒಂದು ಪರಿಸ್ಥಿತಿ ಮಂಡ್ಯ ಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಒಂದು ಕಡೆ ಸೇಡನ್ನ ತೀರ್ಸ್ಕೊಳ್ಳಿಕ್ಕೆ HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ JDS ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸೇಡು ಅಂದ್ರೆ ಯಾರ ವಿರುದ್ಧ? ಪೃಥ್ವಿ, ಹಿಂದೆ ಏನು MP ಚುನಾವಣೆಯಲ್ಲಿ ಸುಮಲತಾ ವಿರುದ್ಧವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನ ಅನುಭವಿಸಿದ್ರು. ಈ ಒಂದು ಏನು ಸೋಲನ್ನ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಹೇಳಿದಂತೂ ಇದೇ ಕ್ಷೇತ್ರದಲ್ಲಿ ಅಂದ್ರೆ ಎಲ್ಲಿ ಸೋಲಾಗಿತ್ತು ಅಲ್ಲೇ ಗೆದ್ದು ತೋರಿಸ್ತೀವಿ ಅಂತಕ್ಕಂತ ಒಂದು ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ನೋಡೋಣ, ಇನ್ನೊಂದು 10-15 ದಿನದಲ್ಲಿ ಎಲ್ಲ ಒಂದು ಚಿತ್ರಣ ಹೊರ ಬರುತ್ತೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ